ಅವ್ರಿಗೆ ಇದರಿಂದ ಹೊರಗೆ ಬರೋಕ್ಕಾಗಲಿಲ್ಲ. ಅದಕ್ಕೆ ಇವತ್ತು ನಾನು ಬಳ್ಳಾರಿ ಆಸ್ಪತ್ರೆಗೆ ಕೂಡ ಭೇಟಿ ಕೊಡೋ ಸಂದರ್ಭದಲ್ಲಿ ಇಲ್ಲಿ ನಮ್ಮ ಡಾಕ್ಟರ್ಗೆ ಹೇಳಿದೆ, ಬನ್ನಿ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ, ಅವ್ರಿಗೆ ಧೈರ್ಯ ತುಂಬೋಣ ಮತ್ತು ಸರ್ಕಾರದ ಜೊತೆಲಿ ಇರ್ತದೆ, ನಾವೆಲ್ಲ ಅವ್ರ ಜೊತೆಲಿ ಇರ್ತೀವಿ ಅಂತ ಹೇಳಿ ನಾವು ಬಂದಿದ್ದೀವಿ. ಖಂಡಿತ ಅವರಿಗೆ ಏನು ನಾವು ಸಹಾಯ ಅನುಕೂಲ ಮಾಡೋಕ್ಕಾಗತ್ತೆ ಖಂಡಿತ ನಾವು ಮಾಡ್ತೀವಿ ಅಂತ ಅವ್ರಿಗೆ ಒಂದು ಸಾಂತ್ವನ ಹೇಳಕ್ಕೆ ಬಂದಿದ್ದೆ. 2 ಲಕ್ಷ ಪರಿಹಾರ ಸಾಕಾಗುತ್ತೆ? ಅಲ್ಲ, ಗೊತ್ತಿಲ್ಲ, ಅದರ ಬಗ್ಗೆ ನಾನು ಮುಖ್ಯಮಂತ್ರಿ ಮಾತಾಡ್ಕೊಂಡು ಅದನ್ನು ಒಂದು ಬೇರೆ ನಿರ್ಧಾರವನ್ನು ತಗೊಳ್ತೀವಿ. ಸರ್, ಈಗ ಜಮೀರ್ ಅವರಿಗೆ ಮೋಜು ಮಸ್ತಿ ಮಾಡ್ಲಿಕ್ಕೆ ಅವಕಾಶ ಇರ್ತದೆ, ಇಂಥ ಟೈಮಲ್ಲಿ ಬರೋಕ್ಕಾಗಲ್ಲ ಅಂತ ಜನರು ಎಲ್ಲ ನೋಡಿ ಅವ್ರು ಬರ್ತಾರೆ ಹೋಗ್ತಾರೆ. ಆದ್ರೆ ನಾವು ನೋಡಿ ಅವರು ಸುಮ್ಮನೆ ಏನೋ ಮಾತಾಡೋದು ಬೇಡ. ಖಂಡಿತ ಅವರು ಕೂಡ ಬರ್ತಾರೆ. ಅವರು ಜಿಲ್ಲಾ ಉಸ್ತುವಾರಿ ಸಚಿವರು, ಅವರು ಸಂಪರ್ಕದಲ್ಲೂ ಇದ್ದಾರೆ, ಅವ್ರ ಫೋನಲ್ಲೂ ಕೂಡ ಮಾತನಾಡಿದ್ದಾರೆ ಮತ್ತು ಶ್ರೀನಿವಾಸ್ ಅವ್ರ ಜೊತೆನೂ ಕೂಡ ಸಂಪರ್ಕದಲ್ಲಿದ್ದಾರೆ, ಫ್ಯಾಮಿಲಿಯವ್ರ ಜೊತೆನೂ ಕೂಡ ಫೋನಲ್ಲೆಲ್ಲ ಮಾತಾಡಿದ್ದಾರೆ. ಅದರಿಂದ ಅವರು ಕೂಡ ಏನು ಸಹಾಯ ಆಗುತ್ತೆ ವೈಯಕ್ತಿಕ ಕೂಡ ಮಾಡ್ತೀನಿ, ಪ್ಲಸ್ ಸರ್ಕಾರದಿಂದ ಅವ್ರು ಬೇರೆ ಏನೇನಾದ್ರು ಅಗತ್ಯ ಏನು ನೀಡ್ತಕ್ಕಂಥದ್ದಕ್ಕೆ ನನಗೆ ಮಾಡಿಸ್ಕೊಡ್ತೀನಿ ಜಮೀರ್ ಅವರು ಕೂಡ ಹೇಳಿದ್ದಾರೆ. ಅದರಿಂದ ನಾವು ಅದನ್ನು ಅಷ್ಟೇ ಹೇಳಿದ್ರೆ ಸಾಕು ಅಂತ ಅನ್ಸುತ್ತೆ. ಅದ್ರ ಬಗ್ಗೆ ನಾನು ಮತ್ತೆ ಮಾತಾಡ್ತೀನಿ. ನೋಡಿ, ಈಗಾಗಲೇ ಅದ್ರ ಬಗ್ಗೆ ನಾನು ಸಾಕಷ್ಟು ಹೇಳಿದ್ದೀನಿ, ಮತ್ತೆ ಅದನ್ನ ಹೇಳಕ್ ಹೋಗೋದಿಲ್ಲ. ಈಗ ನಾವು ಅದನ್ನ ನೋಡಿ, ನಾನು ಅದಕ್ಕೆ ಸುಮ್ಮನೆ ಇಲ್ಲೆಲ್ಲ ಹೇಳೋದಿಲ್ಲ. ಬಳ್ಳಾರಿಯಲ್ಲಿ ಹೇಗೋ ಮಾತಾಡ್ತೀನಿ, ಅಲ್ಲಿ ಮಾತಾಡ್ಬಿಟ್ಟು ಅಲ್ಲಿ ಏನೇನು ವಿಷಯಗಳಿದೆಲ್ಲ ಹೇಳ್ತೀನಿ. ಯಾಕಂದ್ರೆ ಈಗಾಗಲೇ ಅದ್ರ ಬಗ್ಗೆ ಹೇಳಿದ್ದೀವಿ. ಯಾಕಂದ್ರೆ ಈ ತರ ಒಂದೇ ಸಲ ಏಕ್ದಮ್ ಇಷ್ಟು ದಿವಸ ಎಲ್ಲ ಒಂದು ಸಾವು ಆಗಿರಲಿಲ್ಲ ಆಸ್ಪತ್ರೆಯಲ್ಲಿ ಈ ಏಪ್ರಿಲಿಂದ ನವೆಂಬರ್ವರೆಗೂ. ಅದು ಆಗೋದಕ್ಕೆ ಏನು ಕಾರಣ ಅಂತ ಹೇಳಿ ನಮ್ಮ ತಂಡಗಳು ಕೂಡ ಬಂದು ನೋಡ್ಕೊಂಡು ಹೋಗಿದ್ದಾರೆ. ಇನ್ನೊಂದು ಉನ್ನತ ಮಟ್ಟದ ತಂಡನೂ ಕೂಡ ಕಳಿಸ್ಬೇಕು ಅಂತ ಇದ್ದೀನಿ. ಯಾಕೆಂದರೆ ಇದು ನಮಗೆ ಇದು ವೈಜ್ಞಾನಿಕವಾಗಿ ಏನು ತೊಂದರೆ ಆಯಿತು, ವೈದ್ಯಕೀಯವಾಗಿ ಏನು ತೊಂದರೆ ಆಯಿತು, ಯಾಕಾಯಿತು, ಒಂದು ನಮ್ಮ ಸಂಶಯ ಹೆಚ್ಚಾಗಿದ್ದು ಇರ್ತಕ್ಕಂಥದ್ದು ಒಂದು ಇದರ ಮೇಲೆ ರಿಂಗರ್ ಲ್ಯಾಕ್ಟೇಟ್ ಮೇಲೆ. ಆದರೂ ಇದೆಲ್ಲ ಸ್ಪಷ್ಟ ದೃಢೀಕರಣ ಆಗಬೇಕು ತಾನೆ, ಅವಾಗಲೇ ನಾವು ಎಲ್ಲ ಮುಂದಿನ ಕ್ರಮಗಳು ತಗೊಳ್ಳೋಕೆ ಸಾಧ್ಯ ಆಗ್ತದೆ. ಮತ್ತು ಸರಿಪಡಿಸುವಂಥದ್ದು ಕೂಡ ಎಲ್ಲಿ ತಪ್ಪಾಗಿದೆ ಅದನ್ನು ಸರಿಪಡಿಸ್ಬೇಕು, ಅದನ್ನು ಕೂಡ ತಿಳ್ಕೊಳ್ಬೇಕಾಗ್ತದೆ. ಮಾಡಲಿ ಆಯ್ತು. ನೋಡಿ, ಇದರೆಲ್ಲ ಅವರು ವಿರೋಧ ಪಕ್ಷದವರು ಪ್ರತಿಭಟನೆ ಮಾಡೋದ್ರಲ್ಲಿ ಏನು ತಪ್ಪೇನಿಲ್ಲ, ಅವ್ರು ಮಾಡಲಿ. ಎಚ್ಚೆತ್ಕೊಂಡಿಲ್ಲಪ್ಪ. ನೋಡಿಪ್ಪ, ನಾವು ಅದು ಗೊತ್ತಾಗಿದ ತಕ್ಷಣನೇ ಆಗಲ್ಲ. ನಾವು ಅದು ನಮಗೆ ನೋಡಿ ಗೊತ್ತಾಗಿದ ತಕ್ಷಣ ನಾನು ಅಲ್ಲಿಂದನೇ ಒಂದು ಟೀಮ್ ಕಳಿಸ್ಕೊಟ್ಟೆ. ಈ ಥರ ಆಗ್ತಾ ಇದೆ ಅಂತ ಹೇಳಿದ ತಕ್ಷಣ ಅವತ್ತೇ ನಾನು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಅವ್ರಿಗೆ ಹೇಳ್ಬಿಟ್ಟು ಒಂದು ಟೀಮನ್ನು ಕಳಿಸ್ಕೊಟ್ಟು ಏನಾಗಿದೆ ತಿಳ್ಕೊಂಡು ಬನ್ನಿರಿ, ಏನ್ರಿ ಸಡನ್ ಆಗಿ ಈ ಥರ ಆಗಿದೆ ಅಂತ ಅವ್ರನ್ನ ಕಳಿಸ್ಕೊಟ್ಟು ಅವರು ಒಂದು ಬಂದು, ಯಾಕಂದ್ರೆ ಒಂದು ವರದಿ ಬೇಕಾಗಿತ್ತು, ಆ ವರದಿಯನ್ನು ಅವರು ಕೂಡ ಕೊಟ್ಟರು. ಆಮೇಲೆ ಇಲ್ಲಿಯ ನಮ್ಮ DHO ಮತ್ತು ಅವ್ರನ್ನೆಲ್ಲ ಬೆಂಗಳೂರು ಕೂಡ ಕರ್ಸ್ಕೊಂಡು ಮಾತಾಡೋದು, ಯಾಕಾಗಿದೆ ಏನಾಗಿದೆ. ಆಮೇಲೆ ನಮಗೆ ಸಂಶಯ ಬಂದಿದೆ, ಅದ್ರ ಮೇಲೆ ಕ್ರಮ ತಗೊಳ್ಳುವಂಥದ್ದು ಎಲ್ಲ ನಾವು ಮಾಡ್ತಾ ಇದ್ದು. ಯಾಕಂದ್ರೆ ಇದು ಆಗಿದ್ದು ಘಟನೆಗೂ ಇದಕ್ಕೂ ಭಾಳ ಒಂದು ನಮ್ಗೆ ಗೊತ್ತಾಗಿ, ನೀವು ಬೇರೆಯವ್ರಿಗೆ ಗೊತ್ತಾಗಿಗಿಂತ ಮುಂಚೆನೇ ನಾವೇ ಅದನ್ನು ಇಶ್ಯೂ ತಗೊಂಡು ನಾವು ಇಲಾಖೆಯಿಂದ ನಾವು ಸ್ವಯಂ ಪ್ರೇರಣೆಯಿಂದ ಮಾಡ್ಕೊಂಡು ಬಂದಿದ್ದೀವಿ. ಅದಕ್ಕೋಸ್ಕರ ನಮ್ಮಲ್ಲಿ ಹೊಣೆಗಾರಿಕೆ ನಮ್ದಿದೆ, ಜವಾಬ್ದಾರಿ ನಮ್ದೇನೆ. ಅದರ ಬಗ್ಗೆ ಎರಡು ಮಾತಿಲ್ಲ, ಅದನ್ನು ನಾವು ಮಾಡ್ತೀವಿ. ನೋಡಿ, ನಾವೆಲ್ಲ ಇದ್ರ ಬಗ್ಗೆ ಸಭೆಗಳು ಮಾಡಿದ್ದೀವಿ, ಕರ್ಸ್ಕೊಂಡಿದ್ದೀವಿ, ತನಿಖೆ ಮಾಡಿಸಿದ್ದೀವಿ, ಸಸ್ಪೆಂಡ್ ಮಾಡಿದ್ದೀವಿ, ಕ್ರಮಗಳು ತಗೊಂಡಿದ್ದೀವಿ. ಸುಮ್ಮನೆ ಟಿವಿಗೋಸ್ಕರ ಇನ್ನೊಬ್ರಿಗೋಸ್ಕರ ನಾವು ಬಂದು ತೋರಿಸುವಂತದ್ದೇನಲ್ಲ, ಆಯ್ತಾ? ನಾನು ಹೇಳ್ತಾ ಇರೋದು ಇಲ್ಲ, ಅದಲ್ಲ, ಇಲ್ಲ ಅದಕ್ಕೋಸ್ಕರ ಬಂದಿಲ್ಲ. ಇಲ್ಲ, ಅವ್ರಿಗೆ ಹೇಳ್ತಾ ಇರೋದು ನಾನು, ಮಾಧ್ಯಮಗೋಸ್ಕರ ಮಾಡ್ತಾ ಇಲ್ಲ ಅಂತ ನಾನು ಹೇಳ್ತಾ ಇರೋದು. ಅವ್ರಿಗೆ ಹೇಳ್ತಾ ಇರೋದು ನಾನು, ಮಾಧ್ಯಮಗೋಸ್ಕರ ಪ್ರಚಾರಕ್ಕೋಸ್ಕರ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇರೋದು. ನೀವು ಫಸ್ಟ್ ಬಂದಿದ್ರೆ ನಿಮಗೂ ಪ್ರಚಾರ ಕೊಡ್ತಿದ್ರಲ್ಲ? ಇಲ್ಲ, ಪ್ರಚಾರಕ್ಕೋಸ್ಕರ ಮಾಡೋದಕ್ಕೆ ಅವಶ್ಯಕತೆ ಇಲ್ಲ. ನಿಜಾಂಶ ಗೊತ್ತಾಗಬೇಕು, ಯಾರು ತಪ್ಪು ಮಾಡಿದ್ರೆ ಅವ್ರ ಮೇಲೆ ಕ್ರಮಗಳಾಗಬೇಕು ಮತ್ತು ಇದು ಮತ್ತೆ ಆಗಬಾರ್ದು. ಅದು ಮುಖ್ಯ ತಾನೆ. ನನ್ನ ಹೆಸರು ಬಂತು, ನಾನು ಬಂದು ಭೇಟಿ ಕೊಟ್ಟು ಹೋಗ್ಬಿಟ್ರೆ ಮುಗೀತಾ ಅಲ್ಲಿಗೆ? ಅದಲ್ಲ, ನಮ್ಮ ಜವಾಬ್ದಾರಿ ಇದೆ, ನಮ್ಮ ಕರ್ತವ್ಯ ಇದೆ. ನಾನು ಅದ್ರ ಬಗ್ಗೆ ಅರ್ಥ ಮಾಡ್ಕೊಂಡೆ ಹೇಳ್ತಾ ಇರುವಂಥದ್ದು. ಇವತ್ತು ನಾವು ಅದನ್ನು ಬಂದು ನೋಡ್ತೀವಿ ಮತ್ತು ಈಗಾಗಲೇ ನಾವು ಸಾಕಷ್ಟು ಇದ್ರ ಬಗ್ಗೆ ಕ್ರಮಗಳು ತಗೊಂಡಿದ್ದೀವಿ, ಕ್ರಮ ತಗೊಳ್ತಾ ಇದ್ದೀವಿ. ಮತ್ತು ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ, ಬೇರೆ ಕಡೆನೂ ಕೂಡ ನಾನು ಚೆಕಪ್ ಮಾಡಿಸ್ತಾ ಇದ್ದೀನಿ. ಬೇರೆ ಕಡೆ ಏನಿದೆ ಇದೇ ಥರ ಆಗಿದೆಯಾ ಇರುವಂಥ ಅದನ್ನು ನೋಡ್ತಾ ಇದ್ದೀವಿ. ಎಲ್ಲ ಕಡೆ ಇದನ್ನು ವಿಚಾರಣೆ ಮಾಡಿಸ್ತಾ ಇದ್ದೀವಿ. ಅದಕ್ಕೋಸ್ಕರ ನಾವು ಆ ರೀತಿಯಾಗಿ ನಾವು ಕೇವಲ ಪ್ರಚಾರಕ್ಕೋಸ್ಕರ ಯಾವುದನ್ನು ಕೂಡ ಮಾಡಬಾರ್ದು. ಕೆಲಸಕ್ಕೋಸ್ಕರ ನಮ್ಮ ಡ್ಯೂಟಿ, ನಮ್ಮ ಕರ್ತವ್ಯ, ಅದನ್ನು ನಿಭಾಯಿಸಬೇಕು. ಈಗ ಈ ಹಿಂದೆ ಸಾಕಷ್ಟು ಹೆಸರಿರ್ತಕ್ಕಂಥ ಆಸ್ಪತ್ರೆ, ಇದ್ರ ಹಿಂದೆ ಏನಾದ್ರು ಮೆಡಿಕಲ್ ಮಾಫಿಯಾ ಕೆಲಸ ಮಾಡ್ತಿದ್ದಾರೆ? ನಾನು ಸುಮ್ಮನೆ ಹೇಳಕ್ ಆಗೋದಿಲ್ಲ, ಎಲ್ಲ ತಿಳ್ಕೊಂಡು. ಯಾಕಂತ ಹೇಳಿದ್ರೆ
ಲೋಪ ಎಲ್ಲಾಗಿದೆ, ದೋಷ ಎಲ್ಲಾಗಿದೆ, ತಪ್ಪೆಲ್ಲಾಗಿದೆ, ಏನು ಸರಿಪಡಿಸಬೇಕು ಅದೆಲ್ಲ ನಾವು ಯಾವುದನ್ನು ಕೂಡ ಮುಚ್ಚು ಮರೆ ಮಾಡುವಂಥ ಪ್ರಶ್ನೆನೇ ಬರೋದಿಲ್ಲ. ಎಲ್ಲವೂ ಕೂಡ ಮುಕ್ತವಾಗಿ ನಾವು ಜನರ ಮುಂದೆ ಇಡ್ತೀವಿ. ಈಗ ಅಧಿವೇಶನ ಕೂಡ ಚರ್ಚೆ ಆಗ್ತದೆ, ಅಲ್ಲೂ ಕೂಡ ಎಲ್ಲ ವಿಷಯಗಳನ್ನ ನಾನು ಅಲ್ಲೂ ಕೂಡ ಹೇಳ್ತೀನಿ. ನೋಡಿ, ಪ್ರಚಾರಕ್ಕೋಸ್ಕರ ನಾನು ಹೇಳಿದ್ನಲ್ಲ, ನಮ್ಮ ಡ್ಯೂಟಿ ಏನಿದೆ ನಾವು ಮಾಡ್ತಾ ಇದ್ದೀವಿ, ನಮ್ಮ ಕರ್ತವ್ಯ ಏನಿದೆ ನಾವು ಮಾಡ್ತಾ ಇದ್ದೀವಿ, ಪ್ರಾಮಾಣಿಕತೆಯಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ. ಯಾವುದನ್ನು ಕೂಡ ನಾವು ಕೇವಲ ತೋರುವಿಕೆಗೋಸ್ಕರ ಅಲ್ಲ, ನಿಜವಾಗ್ಲೂ ಕೂಡ ಏನ್ ಸರಿಪಡಿಸಬೇಕು ನಮಗೂ ಕೂಡ ಅಷ್ಟೇ ಆತಕ್ಕ ನಮ್ಮ ಜವಾಬ್ದಾರಿ. ಯಾಕಂದ್ರೆ ಒಬ್ರು ಕೂಡ ತೀರ್ಕೊಂಡ್ರೆ ನಮಗೆ ಒಂಥರ ಒಂದು ನೋವು ಉಂಟು ಆಗುವಂಥದ್ದು. ಯಾಕಪ್ಪ ತೀರೋದ್ರು ಅವರು, ಹೇಗೆ ತೀರೋದ್ರು? ಅದಕ್ಕೋಸ್ಕರ ಈಗ ನಾನು ಹೇಳಿದ್ದೀನಿ, ಇನ್ನು ಈ ರಾಜ್ಯದಲ್ಲಿ 327 ಜನ ಈ ವರ್ಷ ಮೃತಪಟ್ಟಿದ್ದಾರೆ. ಅದನ್ನು ಕೂಡ ಪ್ರತಿಯೊಂದು ವಿಚಾರಣೆ ಮಾಡಿ ಅಂತ ಹೇಳಿದ್ದೀನಿ. ಯಾಕಾಯಿತು, ಹೇಗಾಯಿತು, ಅದಕ್ಕೆ ಕಾರಣ ಏನು, ನಿಜವಾದಂಥ ಕಾರಣ ಇದೆಯಾ, ವೈದ್ಯಕೀಯ ಕಾರಣಗಳಿದೆಯಾ, ಬೇರೆ ಏನಾದರೂ ಲೋಪ, ಅದನ್ನು ಕೂಡ ಆಡಿಟ್ ಮಾಡಿ ಅಂತ ನಾನೀಗ ಅಧಿಕೃತವಾಗಿ ಹೇಳಿದ್ದೀನಿ. ಸೊ ನಮಗೆ ವಿಷಯ ತಿಳ್ಕೊಂಡು ಸರಿಪಡಿಸುವಂಥ ಕ್ರಮಗಳು ಅದು ಮುಖ್ಯ. ಅದನ್ನು ಮಾಡ್ತಕ್ಕಂಥದ್ದಕ್ಕೆ ನಾವು ಮಾಡ್ತಾ ಇದ್ದೀವಿ.